ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್ ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯನಕೆರೆ. ಈಗ ಸಿದ್ದರಾಮಯ್ಯನವರು ಪವರ್ ಶೇರಿಂಗ್ ಇಲ್ಲ ಅಂತ ಇದ್ರು, ಈಗ ಹೈಕಮಾಂಡ್ ಒಪ್ಪಿದ್ರೆ 5 ವರ್ಷ ಮುಂದುವರಿತೀನಿ ಅನ್ನೋದು ಮಾತನ್ನ ಹೇಳ್ತಾ ಇದಾರೆ. ಎಲ್ಲೋ ಒಂದ್ ಕಡೆ ಅವ್ರ ಮಾತಲ್ಲೂ ಕೂಡ ಒಂದ್ ರೀತಿ ವರ್ಷ ಬದಲಾಗಿದೆ. ಏನ್ ಸರ್, ಆ ರೀತಿ ಏನಾದ್ರು ಚರ್ಚೆಗಳಾಗಿದೆಯಾ ಪವರ್ ಶೇರಿಂಗ್ ವಿಚಾರವಾಗಿ? ಫಸ್ಟ್ ನಾವು ಈಗ ಸೇರಿದ್ದು, ನಿನ್ನೆ ಫೋನ್ ಮಾಡಿದ್ರು ಈ ಕೆಲಸಕ್ಕೆ. ತುಮಕೂರು ನಗರ ಶ್ರೀಹರ್ಷ ಪತ್ತಿನ ಸಹಕಾರ ಸಂಘ, ಇದಕ್ಕೆ 400 ಜನ ಸದಸ್ಯರು, 3,000 ಸದಸ್ಯರು ಹೊಂದಿರುತ್ತೆ ಸ್ಥಾಪನೆಗೊಂಡು. ಇದಕ್ಕೆ ಒಂದು 5 ಕೋಟಿ ಬೇಕು ಅಂತ ನನಗೆ ಕೊಟ್ಟಿದ್ದಾರೆ. ಈಗ ನಿನ್ನೆ ಟೈಮ್ ತಗೊಂಡಿದ್ದು. ವೈ ವಿ ಮೆಟ್ ಟುಡೇ ಮಾರ್ನಿಂಗ್ ಅಂತ. ಇವತ್ತು ಬೆಳಿಗ್ಗೆ ಯಾಕೆ ಸೇರಿದ್ರು ಅನ್ನೋಕ್ಕೆ ಈ ಕಾರಣ. ಇದು ಪೊಲಿಟಿಕಲ್ ರೀಸನ್ ಅಲ್ಲ. ಸಹಜವಾಗಿ ಬೆಳಿಗ್ಗೆ ಬರ್ತೀವಿ ಅಂದಾಗ ತಿಂಡಿ ಸಮಯ ತಿಂಡಿಗೆ ಅಷ್ಟೇ. ನೋ ಪೊಲಿಟಿಕ್ಸ್ ಈಸ್ ಬೀಂಗ್ ಡಿಸ್ಕಸ್ಡ್. ರಾಜಕೀಯ ಚರ್ಚೆ ಆಗಲಿಲ್ಲ, ಹೇಳ್ಬಿಡ್ತೀನಿ. ಸೊ ನೀವು ಹೇಳುವ ಪ್ರಶ್ನೆಗಳಿಗೆ ನನ್ನ ಕಡೆ ಯಾವುದೇ ಉತ್ತರ ಇಲ್ಲ. ಉತ್ತರ ಮತ್ತು ತೀರ್ಮಾನ ಮಾಡೋದು ಹೈಕಮಾಂಡು. ಮಂತ್ರಿಮಂಡಲ ಯಾವಾಗ ರಚನೆ ಆಗಬೇಕು, ಮುಖ್ಯಮಂತ್ರಿ ಮುಂದುವರಿಬೇಕು ಅಥವಾ ಬೇರೆ ತೀರ್ಮಾನ ಮಾಡಬೇಕು, ಎಲ್ಲವೂ ಹೈಕಮಾಂಡ್ಗೆ ತೀರ್ಮಾನ ಮಾಡಬೇಕು. ಇನ್ಯಾರೂ ಸೂಕ್ತರಿಲ್ಲ. ಈಗ ಮುಖ್ಯಮಂತ್ರಿಗಳು ಕೇಳಿದ್ರಿ ನೀವು, ಮುಖ್ಯಮಂತ್ರಿಗಳು ನಾವು ಪವರ್ ಶೇರ್ ಮಾಡ್ಕೊತೀವಿ ಅಂತ ಹೇಳಿದಾರಾ? ಹೈಕಮಾಂಡ್ ಸೂಚನೆ ಕೊಟ್ಟರೆ 5 ವರ್ಷ ನಾನು ಇರ್ತೀನಿ ಅಂತ ಹೇಳಿದ್ದಾರೆ. ನಥಿಂಗ್ ರಾಂಗ್. ಏನಾಗಬೇಕು ಏನಾಗಬಾರ್ದು ಅಂತ ಹೇಳಿದೆ ಹೈಕಮಾಂಡು. ಉಳಿದೋದು ಎಲ್ಲ ಅಂತ್ಯಕಂತ್ಯಗಳು, ಚರ್ಚೆಗಳು. ಇವ್ರು ಹಂಗಂದ್ರು, ಅವ್ರು ಹಿಂಗೆ ಹೇಳಿದ್ರು, ಹಿಂಗೆ ಹೇಳೋದಕ್ಕೆ ಅದಕ್ಕೆ ಉತ್ತರ ಇಲ್ಲವೂ ಇಲ್ಲ. ನಾನು ಕೊಡೋಕ್ಕೆ ಸಮರ್ಥನೂ ಅಲ್ಲ. ಅದಕ್ಕೆ ಮುಖ್ಯಮಂತ್ರಿಗಳು ಆ ರೀತಿ ಹೇಳಿರೋದ್ರಿಂದ ಅಧಿಕಾರದ ಒಪ್ಪಂದದ ಆಗಿದಾವೇನೋ, ಡಿಸ್ಕಷನ್ಸ್ ನಡೆದಿದ್ದೇನೋ, ಅದಕ್ಕೆ ಮುಖ್ಯಮಂತ್ರಿಗಳು ಈ ತರ ಹೇಳ್ತಿದ್ದಾರೆ ಅನ್ನೋ ಶುರುವಾಗಿದೆ. ಆ ತರ ಆಗಿದ್ರೆ ಯಾವಾಗಲೂ ಏನೋ ಆಗ್ಬಿಡೋದಲ್ಲ. ಆ ರೀತಿ ಆಗಿದ್ರೆ ಯಾವತ್ತೂ ಏನೋ ಆಗ್ಬಿಡೋದು. 2.5 ವರ್ಷ ಹತ್ರ ಬರ್ತಾ ಇರೋದ್ರಿಂದ ಇದು ಮತ್ತಷ್ಟು ರೆಕ್ಕೆ ಪುಕ್ಕ ಸಿಗ್ತಾ ಇದೆ ಅಂತ ಸರ್. ರೆಕ್ಕೆ ಪುಕ್ಕ ಏನೂ ಇಲ್ಲ. ರೆಕ್ಕೆ ಪುಕ್ಕ ಹಾಕಕ್ ನೋಡ್ತಾ ಇದ್ರೆ ಏನು ಬರ್ತಾ ಇಲ್ಲ. ರೆಕ್ಕೆಗಳು ಇಲ್ಲ, ಪುಕ್ಕನೂ ಇಲ್ಲ. ಹೈಕಮಾಂಡ್ ಕ್ಲಿಯರ್ ಮಾಡ್ಬೇಕಲ್ಲ ಸರ್. 5 ವರ್ಷ ಸಿದ್ದರಾಮಯ್ಯ ದೇ ಆರ್ ಬಿಸಿ ವಿತ್ ಬಿಆರ್ ಎಲೆಕ್ಷನ್ ಅಲ್ವಾ? ದೇ ಆರ್ ವೆರಿ ಎಲೆಕ್ಷನ್. ಸಂವಿಧಾನದಲ್ಲಿ ದಲಿತ ಬಲಿತ ಅಂತ ಸಿಎಂ ಸ್ಥಾನಕ್ಕೆ ಸ್ಕೋಪ್ ಇಲ್ಲ, ಅವಕಾಶ ಇಲ್ಲ. ಯಾರ್ಯಾರು ಸಮರ್ಥರಿದ್ದಾರೆ, ಬಹಳಷ್ಟು ಜನ ಸಮರ್ಥರಿದ್ದಾರೆ ಕಾಂಗ್ರೆಸ್ ಪಾರ್ಟಿನಲ್ಲಿ. ಯಾರ್ಯಾರು ಸಮರ್ಥರಿದ್ದಾರೆ, ಅವರ ಆಡಳಿತ ಅನುಭವ ಇದೆ, ಏನು ಮಾಡಬೇಕು ಅಂತ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಸಮುದಾಯ ಸಹಜವಾಗಿ ಥಿಂಕ್ ಮಾಡ್ತಾರೆ. ಎಲ್ಲರೂ ಆದರೂ ನಾವೆಲ್ಲ ಕಾಂಗ್ರೆಸ್ನ ಬೆಂಬಲಿಗರು, ಈ ಸಮುದಾಯಕ್ಕೂ ಒಂದು ಅವಕಾಶ ಸಿಗಬೇಕು ಅಂತ ಹೇಳ್ತಾರೆ. ಅದೇನು ತಪ್ಪೇನಿಲ್ಲ. ಹಾಗಂತೇಳಿ ಕಾಂಗ್ರೆಸ್ ದಲಿತರಿಗೆ ಅವಕಾಶ ಕೊಟ್ಟೆ ಬೇರೆ ಬೇರೆಯವ್ರು ಮಾತಾಡ್ತಾರಲ್ಲ. ಈಗ ಬಿಹಾರದಲ್ಲಿ ಶ್ಯಾಮಸುಂದರ್ ದಾಸ್ ಆಗಿದ್ರು, ಜಗನ್ನಾಥ್ ಪಾಂಡ್ಯ ಒರಿಸ್ಸಾದಲ್ಲಾಗಿದ್ರು, ನಮ್ಮ ಸುಶೀಲ್ ಸಿಂಧೆ ಮಹಾರಾಷ್ಟ್ರದಾಗಿದ್ರು, ಮತ್ತು ನಮ್ಮ ಇಲ್ಲಿ ಆಂಧ್ರದಲ್ಲಿ ಸಂಜೀವನವರಾಗಿದ್ದರು. ಭಾಳಷ್ಟು ಜನಕ್ಕೆ ಕಾಂಗ್ರೆಸ್ ಪಾರ್ಟಿ ಮುಖ್ಯಮಂತ್ರಿ ಮಾಡಿದೆ. ಸಮಯ ಸನ್ನಿವೇಶಗಳು ನೋಡಿಕೊಂಡು ಕಾಂಗ್ರೆಸ್ಸು ಆ ದೃಷ್ಟಿಕೋನ ಇಟ್ಕೊಂಡಿದ್ದಾರೆ. ರಾಹುಲ್ ಗಾಂಧಿ ಅವರು ಈಸ್ ಕಮಿಟೆಡ್ ಲೀಡರ್ ಕಾಂಗ್ರೆಸ್ ಪಾರ್ಟಿನಲ್ಲಿ. ಖರ್ಗೆ ಅವರ ಅನುಭವ ಎಲ್ಲ ಇದ್ದಾವೆ. ಆ ಥರ ಸನ್ನಿವೇಶ ಬಂದಾಗ ಹೈಕಮಾಂಡ್ ವಿಲ್ ಥಿಂಕ್. ಈಗ 2028ಕ್ಕೆ ನಾನು ಸ್ಪರ್ಧೆ ಮಾಡ್ತೀನಿ, ಒತ್ತಡ ಇದೆ, ಸ್ನೇಹಿತರು ಆತ್ಮೀಯರೆಲ್ಲ ನಿಲ್ಲಿ ಅಂತ ಹೇಳ್ತಾ ಇದ್ದಾರೆ, ಪಕ್ಷಕ್ಕೆ ಅನುಕೂಲ ಅಂತ ಸಿಎಂ. ರಾಜಕೀಯಕ್ಕೆ ನಿವೃತ್ತಿ ಅನ್ನೋದಿಲ್ವಲ್ಲ. ಸಾರ್ವಜನಿಕ ಜೀವನದಲ್ಲಿ ಇರೋರು ಕೊನೆ ತನಕನೂ ಜನರ ಪರವಾಗಿ ಕೆಲಸ ಮಾಡಲೇಬೇಕು. ಸಾಕಪ್ಪ ನಾವು ರೆಸ್ಟ್ ತಗೋತಿದ್ರೆ ಸಾರ್ವಜನಿಕ ಜೀವನಕ್ಕೆ ಅರ್ಥನೇ ಇಲ್ಲ, ವ್ಯಾಲ್ಯೂನೂ ಇರೋದಿಲ್ಲ. ಸಿದ್ದರಾಮಯ್ಯನವರು ಕಾಂಗ್ರೆಸ್ ಅನಿವಾರ್ಯ ಅಂತ ಯಾರಿಗೂ ಅನಿವಾರ್ಯ ಇಲ್ಲ. ನಾ ಹೇಳಿದ್ದೀನಿ ಮೊದಲೇ. ಪ್ರಜಾಪ್ರಭುತ್ವದ ಆಧಾರ ಸ್ತಂಭಗಳಲ್ಲಿ ಪ್ರಬಲವಾಗಿರೋರು ಯಾರ ಮೇಲೂ ನಿಂತಿರೋದಿಲ್ಲ ದೇಶ. ಸನ್ನಿವೇಶಗಳು ಹಂಗೆ ಸೃಷ್ಟಿ ಮಾಡ್ತವೆ. ಈಗ ಎಲ್ಲರೂ ಕೂಡಿ ಒಂದು ಸಂಸ್ಥೆಯನ್ನ, ಸಂಘಟನೆಯನ್ನ, ಒಂದು ಚಳವಳಿನ ಕಟ್ಟಬೇಕು. ಆದರೆ ಇವರಿದ್ರೆ ಆಗುತ್ತೆ, ಇವ್ರು ಇಲ್ಲರಾಗಿರೋದು ಅದು ಒಂದು ಅಂಧಾಭಿಮಾನದ ವಿಷಯಗಳು. ನನ್ನ ಪ್ರಕಾರ ಆ ಥರ ಹೊಗಳು ಬಟ್ಟಕ್ಕಾಗೋದಿಲ್ಲ. ಹೊಗಳು ಬಟ್ಟಂಗಿತನ ಸರ್ವಾಧಿಕಾರಿ ಸೃಷ್ಟಿ ಮಾಡುತ್ತೆ. ಸರ್ವಾಧಿಕಾರಿ ಪ್ರಜಾಪ್ರಭುತ್ವನ ನಾಶ ಮಾಡ್ತಾನೆ. ಇದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಹೇಳಿದ್ದಾರೆ. ದಲಿತ ಸಮಾವೇಶ ಯಾವಾಗ ಸರ್, ಯಾವಾಗ ಸಿದ್ಧತೆ? ಸಮಾವೇಶಗಳು ಚರ್ಚೆ ಕಂಟಿನ್ಯೂಸ್ಲಿ ಆಸೆಡ್ ವೆನ್ ದ ಫೀಲ್ಡ್ ಜನವರಿಗೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ರು ಸರ್. ನೋಡ್ರಿ, ಸಮಯ ಎಲ್ಲಿದೆ, ಡೇಟ್ ಏನಿದೆ, ಏನ್ ಶಾಸ್ತ್ರ ನೋಡ್ಕೊಂಡ್ ಮಾಡ್ತೀವಿ ನಾವು. ಈ ಸಲ ಏನು ಅಡ್ಡಿ ಆಗಲ್ಲ ಸರ್, ಏನು ಹೈಕಮಾಂಡ್ ಈಗ ಮೈಸೂರಲ್ಲಿ
ಬೌದ್ಧ ಮಹಾಸಮಾವೇಶ ಬಂತು. ಇಂಡಿಯಾ ದೇಶದಲ್ಲಿ ಮಾಡೇ ಇಲ್ಲ, ಎಲ್ಲೂ ಮಾಡಿಲ್ಲ. ಯಾರಾದ್ರೂ ಕೇಳಿ ಮಾಡಿದ್ರ? ನಾವೆಲ್ಲ ಹೋಗಿದ್ದು ಅಲ್ಲಿಗೆ. ಅದೇ ಥರ ಮಾಡ್ತಾ ಇರ್ತಾರೆ. ಅದಕ್ಕೆ ಈ ಕಾರಣಕ್ಕೆ ದಲಿತ ಸಮಸ್ಯೆ, ದಟ್ ಈಸ್ ನಾಟ್ ಇಶ್ಯೂ. ದಲಿತ್ ಇಶ್ಯೂಸ್ ಆರ್ ಅದನ್ನು ಅಡ್ರೆಸ್ ಮಾಡಬೇಕು ಮತ್ತು ಆ ಸಂದೇಶ ಕೊಡಬೇಕು. ರಾಜ್ಯಾಂಗಬದ್ಧ ಹಕ್ಕುಗಳನ್ನು ಗಳಿಸ್ಕೋಬೇಕು ಅನ್ನೋದು ದಲಿತರ ಮತ್ತು ಸಂಘಟನೆಗಳ ಹೋರಾಟದ ಕನಸುಗಳವು. ಹೀಗಾಗಿ ಇದು ರಾಜಕೀಯಕ್ಕೆ ಪೂರಕವಾಗಿ ನಡೆಯುವಂಥ ಕಾರ್ಯಕ್ರಮಗಳಲ್ಲ. ಎನಿ ಮೂವ್ಮೆಂಟ್ಸ್, ಎನಿ ಆರ್ಗನೈಸೇಷನ್, ಎನಿ ಡಿಮಾಂಡ್ಸ್, ಎನಿ ಸ್ಟ್ರಗಲ್. ಯಾವಾಗ ಆಗ್ಬೋದು ಇದು? ಯಾವಾಗ ಟೈಮ್ ಯಾಕೆ ಕೇಳ್ತೀರಿ ಅವರು? ಡಿಸೆಂಬರ್ 6 ಬರುತ್ತೆ ಪರಿನಿಬ್ಬಾಣ, ನವೆಂಬರ್ 26 ಇಸ್ ಎ ಕಾನ್ಸ್ಟಿಟ್ಯೂಷನ್ ಡೇ. ಆ ಥರ ಇವೆಲ್ಲ ಹೊರತುಪಡಿಸಿ ಯಾವಾಗ ಬೇಕಾದ್ರೂ ಆಗ್ಬೋದು, ನಡೀತಾನೆ ಇರ್ತವೆ. ಇಟ್ಸ್ ಅ ಕಂಟಿನ್ಯೂಸ್ ಪ್ರೋಸೆಸ್. ಸ್ಟ್ರಗಲ್ ಅಂಡ್ ಮೂವ್ಮೆಂಟ್ ಇಸ್ ಅ ಕಂಟಿನ್ಯೂಸ್ ಪ್ರೋಸೆಸ್. ಸರಿ, ಪವರ್ ಶೇರಿಂಗ್ ಬಗ್ಗೆ ಹೈಕಮಾಂಡ್ ಒಂದು ಕ್ಲಾರಿಟಿ ಕೊಡೋದು ಒಳ್ಳೇದಿತ್ತಲ್ವಾ ಇವತ್ತಿನ ಪರಿಸ್ಥಿತಿಯಲ್ಲಿ? ಅವೆಲ್ಲವನ್ನು ನೋಡ್ಕೋತಾರ ಅವರು, ಎಲ್ಲವನ್ನೂ ನೋಡ್ಕೋತಾರ ಅವರು. ಇವೆಲ್ಲ ಇಲ್ಲಿ ಮಾತಾಡಿದ್ರೆ ಬರೀ ಮಾತು ಅಷ್ಟೇ. ಇವೆಲ್ಲ ಮಾತು ಸಾಕ್ರೆಟಿಸ್ ಹೇಳಿದಾರಲ್ವಾ, ಅಪ್ಪ ಮಾತಾಡೋದು ಸಾಕ್ರಿ, ಮಾತಾಡೋ ಹೋಗಿದೆ, ಇನ್ನೇನು ಮಾಡಬೇಕು ಅದ ಕಡೆ ನೋಡಿ ಅಂತ ಸಾಕ್ರೆಟಿಸ್ ಹೇಳಿದ್ದಾರೆ. ನಾನು ಹೇಳಿದ್ದಲ್ಲ ಸರ್. ಲೋಕಾಯುಕ್ತದಲ್ಲಿ ದೂರ ಆಗಿದೆ ಸರ್ ನಿಮ್ಮ ಮೇಲೆ ಮತ್ತೆ ನಿಮ್ಮ ಇಲಾಖೆ ಮೇಲೆ. 125 ಕೋಟಿ ಹಗರಣ ಆಗಿದೆ, ಟೆಂಡರ್ ಹಗರಣ ಆಗಿದೆ. ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರಕ್ಕೆ ಸಂಬಂಧಪಟ್ಟಂಗೆ. ಅದು ನನಗೆ ಗೊತ್ತಿಲ್ಲ. ಅದಾಗಿದ್ರೆ ಸಮರ್ಪಕವಾಗಿ ಉತ್ತರ ಕೊಡ್ತೀನಿ. ನಿಮ್ಮ ವಿರುದ್ಧ ಕೂಡ ತನಿಖೆ ಆಗಬೇಕು ಅಂತ ಗೊತ್ತಿಲ್ಲ. ಹಾಗಿದ್ರೆ ಏನು ದೂರ ಆಧಾರ ಇದೆ, ಅದರ ಮೇಲೆ ಸಮರ್ಪಕ ಉತ್ತರ ಕೊಡ್ತೀನಿ. ನನಗೆ ಗೊತ್ತಿಲ್ಲ ಅದು. ದಲಿತ ಸಂಘಟನೆಗಳ ಕೂಗು ಸರ್, ಹೈಕಮಾಂಡ್ ಯಾಕೆ ಇನ್ನೂ ಮುಗ್ತಾ ಇಲ್ಲ, ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದು? ನನಗೆ ಗೊತ್ತಾದ ಪ್ರಕಾರ ಹೈಕಮಾಂಡ್ ಎಲ್ಲಾನು ಗಮನಿಸ್ತಾರೆ, ಸೂಕ್ಷ್ಮವಾಗಿ ಎಲ್ಲಾನು ಗಮನಿಸ್ತಾರೆ. ಈಗ ದೇರ್ ಆರ್ ಬಿಸಿ ವಿತ್ ಬಿಹಾರ್ ಎಲೆಕ್ಷನ್ ಅಂತ ಅನ್ಕೊಂಡಿದ್ದೀನಿ. ಅಲ್ಲ ಸರ್, ಈಗ ದಲಿತ ಸಿಎಂ ಕೂಗೆ ನಿರಂತರವಾಗಿ ಅಡ್ಡಿ ಮಾಡ್ತಕ್ಕಂಥ ಪ್ರಯತ್ನ ನಡೆದಿದೆ. ಜೊತೆಗೆ ನಿಮ್ಮ ಸಮಾವೇಶ ಮಾಡ್ಬೇಕಂತ ಸಂದರ್ಭದಲ್ಲೂ ಕೂಡ ಅಡ್ಡಿಗಳಾಗ್ತಾ ಇದೆ. ನಿಮ್ಮ ಪಕ್ಷದಲ್ಲೇ ಈಗ ಮೈಸೂರು ಸಮಾವೇಶಕ್ಕೆ ಅಡ್ಡಿ ಮಾಡಿದ್ರ? ಅಡ್ಡಿ ಮಾಡಿದ್ರ? ಅದು ದಲಿತರ ಮೂಲಭೂತ ಹಕ್ಕು, ಅಥವಾ ಯಾರದೇ ಪ್ರಜೆಗಳ ಮೂಲಭೂತ ಹಕ್ಕನ್ನು ಮೊಟಕುಗೊಳಿಸಕ್ಕೆ ಯಾರಿಗೂ ಆಗಲ್ಲ. ನಾಟ್ ಓನ್ಲಿ ದಲಿಸ್, ಇಟ್ಸ್ ಎ ಫಂಡಮೆಂಟಲ್ ರೈಟ್ಸ್. ಎಜುಕೇಶನ್ ಕ್ವಶನ್ ಮಾಡೋದು ಫಂಡಮೆಂಟಲ್ ರೈಟ್ಸ್. ಸರ್, ನಾಳೆ ಪವರ್ ಶೇರಿಂಗ್ ಅಂತ ಬಂದ್ರೆ ದಲಿತ ನಾಯಕರ ನಿಲುವು ಏನಾಗಿರುತ್ತೆ ಸರ್? ಅಂತ ಸಂದರ್ಭದಲ್ಲಿ ಒಂದು ಅವಕಾಶ ಕೊಡಿ ಅಂತ ನೀವು ಕೇಳ್ತೀರಾ? ಇಲ್ಲ, ಅದು ಆ ಥರ ಸನ್ನಿವೇಶ ಸೃಷ್ಟಿ ಆಗಿಲ್ಲ. ಸನ್ನಿವೇಶ ಬಂದಾಗ ಎಲ್ಲಿ ಯಾವಾಗ ಏನು ಹೇಳಬೇಕು ಅದು ಹೇಳ್ತೀವಿ ಸರ್. ಈಗ ಒಗ್ಗಟ್ಟಿದ್ದೀರಾ ಸರ್? ಸಚಿವರು ಸಮುದಾಯದವರೆಲ್ಲ ಆ ವಿಚಾರದಲ್ಲಿ ಒಗ್ಗಟ್ಟಿದ್ದೀರಾ? ಅದಿನ್ನೂ ಪ್ರಸ್ತಾಪ ಬಂದಿಲ್ವಲ್ಲ, ಪ್ರಸ್ತಾಪನೆ ಬಂದಿಲ್ವಲ್ಲ. ಬಂದಾಗ ಏನು ಹೇಳಬೇಕು, ಎಲ್ಲಿ ಹೇಳಬೇಕು ಹೇಳ್ತೀವಿ. ಪ್ರಸ್ತಾಪಕ್ಕೆ ಅವಕಾಶ ಕೊಡದೆ ಏನಾದ್ರು ತೀರ್ಮಾನ ಮಾಡಿದ್ರೆ ಹೈಕಮಾಂಡ್ ಏನ್ ಮಾಡ್ತಾರೆ? ಹೈಕಮಾಂಡ್ ಇನ್ನೂ ಈ ಕಡೆ ಗಮನ ಹರಿಸ್ತಾರೆ. ಸನ್ನಿವೇಶ ಬಂದಾಗ ಎಲ್ಲರ ಅಭಿಪ್ರಾಯ ಕೇಳ್ತಾರೆ. ಅದ್ರ ಮುಂದೆ ಏನು ಹೇಳ್ಬೇಕು ಹೇಳ್ತೀವಿ. ಸರ್, ಆದಿಜಂಬೂ ನಿಗಮದ್ದು ಅಧಿಕಾರಿ ಸಸ್ಪೆಂಡ್ ಆಗಿದೆ, ಬಟ್ ತನಿಖೆಗೆ ಆದೇಶ ಮಾಡಿಲ್ಲ MD. ಇಲ್ಲ, ಮಾಡ್ತಾರೆ. ನಮಗೆ ಅದನ್ನ ಏನು ಸಸ್ಪೆಂಡ್ ಆದ್ಮೇಲೆ ಎನ್ಕ್ವೈರಿ ಮಾಡ್ಲೇಬೇಕಲ್ವಾ? ಬಟ್ ಆ ಆದೇಶದಲ್ಲಿ ಉಲ್ಲೇಖ ಆಗಿಲ್ಲ, ಕೇವಲ ಸಸ್ಪೆಂಡ್ ಆಗಿದೆ ಅನ್ನುವಂಥದ್ದು ಮಾತ್ರ ಆಗಿದೆ. ಇಟ್ ಫಾಲೋಸ್, ಎನ್ಕ್ವೈರಿ ಫಾಲೋಸ್. ಸಸ್ಪೆಂಡ್ ಆದ್ಮೇಲೆ ಎನ್ಕ್ವೈರಿ ಫಾಲೋಸ್. ನೀವು ಆದಿಜಂಬೂ ನಿಗಮದ MD ಗೆ ಸೂಚನೆ ಕೊಡ್ತೀರಾ? ಸಸ್ಪೆಂಡ್ ಆಗ್ಬೇಕಾದ್ರೆ ಏನಪ್ಪ ಮಿಸ್ಟೇಕ್ ಆಗಿದೆ ಅಂತಲ್ವಾ, ತಪ್ಪಾಗಿದೆ ಅಂತ. ಸೊ ಎನ್ಕ್ವೈರಿ ಫಾಲೋಸ್. ಅಲ್ಲ, ಅದರಲ್ಲಿ ತಪ್ಪಾಗಿದೆ, ಅದಕ್ಕೆ ಸಸ್ಪೆಂಡ್ ಮಾಡಿದೆ ಅನ್ನೋಂಥದ್ದಿದೆ. ಆದ್ರೆ ಮುಂದಿನ ಕ್ರಮ ನ್ಯಾಚುರಲ್ ಆಗೇ ಆಗುತ್ತಲ್ಲ. ತಪ್ಪಾಗಿ ಸಸ್ಪೆಂಡ್ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗುತ್ತಾ? ಏನ್ ತಪ್ಪಾಗಿದೆ, ಎಲ್ಲಾಗಿದೆ, ಯಾಕಾಯ್ತು, ಯಾರು ಮಾಡಿದ್ರು, ಅದೇ ಮಾಡ್ತಾರೆ. ಕೆಳಹಂತದಂತ ಅಧಿಕಾರಿ ಒಬ್ಬರು ಸಸ್ಪೆಂಡ್ ಆದ್ರೆ ಮತ್ತೆ ಮೇಲ್ವರ್ಗದವರು ತಿಂದವರಿಗೆಲ್ಲ ಅದು ನೋಡೋಣ. ಅದು ಲೆಟ್ ಅಸ್ ನೋ ಥ್ರೂ ಎನ್ ಎನ್ಕ್ವೈರಿ. ನಮ್ಗೆ ಗೊತ್ತಿಲ್ವಲ್ಲ. ಅಲ್ಲ, ಇದನ್ನ ಬಗ್ಗೆ ನಾವು ಮಾಹಿತಿ ತೆಗೆದುಕೊಂಡು ಅಂತ ಸರ್. ಇಲ್ಲ, ನಾನು ನಮ್ಮ ಸೆಕ್ರೆಟರಿಗೆ ಹೇಳಿದ್ದೀನಿ. ಹೇಳಿದ್ರಿ. ಥ್ಯಾಂಕ್ ಯು. ಕ್ಯಾಬಿನೆಟ್ ರೀಶಫಲ್ ಬಗ್ಗೆನೂ ಕೂಡ ಚರ್ಚೆಗಳಾಗ್ತಿದೆ. ಇಷ್ಟೊತ್ತನಕ ಎಲ್ಲಾನು ಹೇಳಿದ್ನಲ್ಲ ಸರ್. ಸಿಎಂ ಬದಲಾವಣೆ ಮಾತ್ರ ಆಯ್ತು. ಕ್ಯಾಬಿನೆಟ್ ರೀಶಫಲ್ ಅಧಿಕಾರ ಯಾರಿಗೆ ಸಿಗುತ್ತೋ ಅವರೇ ಸಿಎಂ ಆಗಿ ಮುಂದುವರಿತಾರೆ ಅಂತ ನಿಮ್ಮ ಪಕ್ಷದ ನಾಯಕರು ಕೂಡ ಚರ್ಚೆ ಮಾಡ್ತಿದ್ದಾರೆ. ಎಲ್ಲಾ ವಿಷಯಗಳ ಸರಿಯಾದ ಉತ್ತರ ಇರೋದೇ ಹೈಕಮಾಂಡ್ ಅಲ್ಲಿ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.